ಇವತ್ ನಮ್ಮಿಬ್ರು ಕನ್ಸು ಒಂದು ಈಡೇರಿರೋ ದಿನ. ವಾಚ್ ಮಾಡಿ ಕೊನೆವರೆಗೂ ವಾಚ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಲೈಕ್ ಅನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. Love you so much. ಇವಾಗ ಬೇರೆ ಬಂತು. ಏನ್ ಮಾಡ್ತಿದ್ವಿ ಏನು ಕಂಪ್ಲೀಟ್ ನೆನಪಿಲ್ಲ ನನಗೆ. ಹಾಯ್ ಎಲ್ರಿಗೂ ನಮಸ್ತೆ. ಸಂತೋಷಿದೆ ನಾವಿವತ್ತು ಒಂದು ದೊಡ್ಡ ಅಡ್ವೆಂಚರ್ ಮಾಡೋದು. ಅರ್ಧ ಗಂಟೆ ಮಲ್ಕೊಂಡ್ಬಿಟ್ಟಿದೆ. ಹೇಳು. ಇವತ್ ನಾವಿಬ್ರು ಕನ್ಸು ಒಂದು ಈಡೇರಿರೋ ದಿನ. ಸೊ ಇಬ್ರು ಫುಲ್ ಹ್ಯಾಪಿ ಆಗಿದೀವಿ. ಸೊ ಅದನ್ನ ನಿಮ್ ಜೊತೆ ಶೇರ್ ಮಾಡ್ಕೋಬೇಕಂತ ಬಂದಿದೀವಿ. ಅದು ಯಾವ್ದು ಅಂದ್ರೆ ಸ್ಕೂಬಾ ಡೈವಿಂಗ್. ನಾನೇ ಅವಾಗಿಂದ ಎದುರ್ಕೊಂಡು ನೀರಂದ್ರೆ ಧೈರ್ಯ ಮಾಡಿ ಲೈಫ್ ಅಲ್ಲಿ ಒಂದ್ಸತಿ ಟ್ರೈ ಮಾಡೋಣ ಅಂತ. ಅಲ್ಲಿ ನೋಡಿ ಅವಾಗಿಂದ ಅಲ್ಲಿ ಇಬ್ರು ಅಜ್ಜಿದ್ದು ನೀರ ಅವ್ರು ನೋಡ್ತು. ನನಗೆ ಗೊತ್ತೇ ಇದ್ದಿಲ್ಲ, ಸಡನ್ ಸರ್ಪ್ರೈಸ್. ಫಾರ್ಮ್ ಫಿಲ್ ಮಾಡೋಕ್ಕೂ ಟೈಮ್ ಇಲ್ಲ, ಬೇಗ ಬೇಗ ಬರೀರಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದರಲ್ಲೂ ಮೆಮೊರೀಸ್ಗೋಸ್ಕರ ಕ್ಲಿಪ್ಸ್ ಬೇಕು ಅಂತ ಬೇಗ ಬೇಗ ಒಂದೊಂದು ಸೆಕೆಂಡಲ್ಲಿ ಕ್ಲಿಪ್ಸ್ನ ತಗೊಳ್ತಾ ಇದ್ದೆ ನಾನಂತೂ. ಮತ್ತು ಈ ಮೂಮೆಂಟ್ ಬರೋದಿಲ್ವಲ್ಲ ಅಂತ ಹೇಳಿ ನಾನಂತೂ ಫುಲ್ ಶಾಕ್ ಆಗಿದ್ದೆ. ನನ್ಗೆ ಫಸ್ಟ್ ಈಜೆ ಬರೋದಿಲ್ಲ, ನೀರಲ್ಲಿ ನಾನು ಇಳ್ದೇ ಇಲ್ಲ, ಆಟಾಡೇ ಇಲ್ಲ ಯಾವತ್ತೂ. ಆಟ ನೀವು ಯಾವತ್ತೂ ಅದು ಸಡನ್ ಆಗಿ ಪ್ಲಾನ್ ಆಗಿರೋದು. ಸಡನ್ ಆಗಿ ಹೋಗಿದ್ದು ಹೊರಗಡೆಗೆ. ಅದು ಎಕ್ಸ್ಪೀರಿಯನ್ಸ್ ಗೊತ್ತಿಲ್ಲ, ಆದ್ಮೇಲೆ ಅದು ಫೀಲ್ ಹೆಂಗಿರತ್ತೆ ಅಂತನೂ ಗೊತ್ತಿಲ್ಲ. ಇವ್ಳು ಫಸ್ಟ್ ಆಫ್ ಆಲ್ ಫೀಲ್ ಗೊತ್ತಿಲ್ಲಕ್ಕಿಂತ ಭಯ ಜಾಸ್ತಿ. ಆದ್ರೆ ನಾವಿಬ್ರು, ನಂದು ಫಸ್ಟ್ ಎಕ್ಸ್ಪೀರಿಯನ್ಸ್, ಇವಳ್ದು ಫಸ್ಟ್ ಎಕ್ಸ್ಪೀರಿಯನ್ಸ್ ಲೈಫ್ ಅಲ್ಲಿ. ನನ್ಗಂತೂ ಫುಲ್ ಭಯ ಇತ್ತು ನಿಜ. ನಾನ್ ಅಮೌಂಟ್ ವೇಸ್ಟ್ ಮಾಡ್ತೀನಿ ಅಲ್ಲಿಗೆ ಹೋದ್ಮೇಲೆ ನಾನ್ ಮಾಡಲ್ಲ ಅಂತಾನೆ ನಾನ್ ಅನ್ಕೊಂಡಿದ್ದು. ಆದ್ರೆ ನಾವ್ ಎಷ್ಟೇ ಭಯ ಪಟ್ರು ಜೊತೆಗೊಬ್ರು ಇದ್ದೇ ಇರ್ತಾರಲ್ವಾ. ಸೊ ನಮ್ ಗಂಡ ಧೈರ್ಯ ಕೊಟ್ಟು ವಿಲ್ ಪವರ್ ಜಾಸ್ತಿ ಮಾಡಿ ಇಲ್ಲ ಕೈಲಿ ಆಗತ್ತೆ, ನೀನ್ ಮಾಡು, ಈಜ್ ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನನಗೂ ಈಜ್ ಬರಲ್ಲ, ನಾನ್ ಮಾಡ್ತಿದ್ದೀನಲ್ವಾ ನೋಡು ಅಂತೆಲ್ಲ ಹೇಳಿ ಧೈರ್ಯ ಕೊಟ್ಟು, ಇಲ್ಲ ನೀನ್ ಮಾಡ್ತೀಯ ಅಂತಾನೆ ಕರ್ಕೊಂಡೋದ್ರು. ಕರ್ಕೊಂಡೋದ್ವಿ. ಆನ್ ದ ವೇ ಟ್ರಾವೆಲ್ ಮಾಡ್ತಾ ಇದ್ವಿ. ಇವಾಗ ಇಲ್ಲಿಂದ ಮುರುಡೇಶ್ವರದಿಂದ ನೇತ್ರಾವಳಿ ಐಲ್ಯಾಂಡ್ ಗೆ ಟ್ರಾವೆಲ್ ಮಾಡಕ್ 1.5 hour ಟ್ರಾವೆಲ್ ಮಾಡ್ಬೇಕು ಇಲ್ಲಿಂದ. ಕಾರ್ನರ್ಗೆ 1.5 hour ಟ್ರಾವೆಲ್ ಮಾಡುವಾಗ ಇವಳಿಗೆ ಫಸ್ಟ್ ಟೈಮ್ ಅಲ್ವಾ ಬೀಚ್ ಒಳಗಡೆ ಎಂಟ್ರಿ ಆಗ್ತಾ ಇರೋದು. ಅವಾಗ ಇವಳಿಗೆ ಆನ್ಸೆಂಟಿ ಟೈಪ್ ಆಗ್ತಾ ಇತ್ತು, ಫುಲ್ ತಲೆ ತಗ್ತಾ ಇತ್ತು ಇವಳಿಗೆ, ವಾಮಿಟಿಂಗ್ ತರ ಆಗ್ತಾ ಇತ್ತು. ಅದಕ್ಕೆ ಇವಳಲ್ರಿ ಆಗತ್ತಂದ ತಲೆ ಬಗ್ಸ್ಕೊಂಡೇ ಇದ್ಲು ಅವಳು. ರೀಚ್ ಆದ್ಮೇಲೆ ಭಯಪಟ್ಕೊಂಡು ಇವಳು ಈ ತರ ಆಗ್ತಾವಪ್ಪ, ಹೆಂಗಪ್ಪ ಇವಳು ಮಾಡ್ತಾಳೆ ಹಂಗೆ ಹಿಂಗೆ ಅಂತ. ಇವಳು ಸಡನ್ ಆಗಿ ಲೈಫ್ ಅಲ್ಲಿ ಇವಳು ಸಡನ್ ಆಗಿ ಒಂಚೂರು ಹಿಂಗೆ ವಾಟರ್ ಹಿಂಗ್ ಡಿಪ್ ಮಾಡಿ ಎದೇಳ್ರೇನೆ ಇವಳು ಉಸಿರು ಕಟ್ಟಂಗ ಆಗತ್ತೆ. ನಾನ್ ನೇತ್ರಾವತಿ ಧರ್ಮಸ್ಥಳಕ್ಕೆ ಹೋದಾಗ ಅಲ್ಲಿ 3 ಸತಿ ಮುಗ್ಬೇಕಂದಾಗ್ಲಿ ಅಷ್ಟು ಟಾರ್ಚರ್ ಕೊಟ್ಟಿದೀನಿ. ನನ್ ಕೈಲಿ ಆಗಲ್ಲ, ನಂಗೆ ಉಸಿರು ಕಟ್ಟುತ್ತೆ, ನನ್ಗೆ ಏನಾದ್ರು ಆಗ್ಬಿಡುತ್ತೆ, ನಾನ್ ಮಾಡಲ್ಲ ಅಂತ. ಅದ್ರಲ್ಲೂ ಫುಲ್ ಮಧ್ಯ ಸಮುದ್ರದಲ್ಲಿ ಕುತ್ಕೊಂಡು ಇವಾಗ ನೋಡಿದ್ರೆ ಮುರುಡೇಶ್ವರ ಟೆಂಪಲ್ ಕಾಣಿಸ್ತಾ ಇಲ್ಲ, ಫುಲ್ ಸುತ್ತ ಸಮುದ್ರ. ನನ್ಗಂತೂ ಸಖತ್ ಭಯ ಆಗ್ತಾ ಇತ್ತು. ಮತ್ತೆ ಆ ಭಯಕ್ಕೇನೆ ನಮ್ಗೆ ತಲೆ ಸುತ್ತ ಬಂದು ಮಲ್ಕೊಂಡ್ಬಿಟ್ಟಿದ್ದೆ. ಇವ್ರ ಆದ್ರೆ ಮಧ್ಯದಲ್ಲಿ ಮೋಟಿವೇಟ್ ಮಾಡೋದಿಕ್ಕೆ, ನೋಡು ನೀನ್ ಯೂಟ್ಯೂಬ್ ಚಾನಲ್ ಮಾಡ್ತಾ ಇದೀಯ, ನೀನ್ ಜನರಿಗೆಲ್ಲ ಹೇಳ್ಬೇಕು ತಾನೆ, ನಾವ್ ಈಗ ಬಂದಿದೀವಿ, ನೀನೇ ಹಿಂಗ್ ಕುತ್ಕೊಬಿಟ್ರೆ ನಿನ್ ವಿಡಿಯೋ ಯಾರು ಮಾಡ್ತಾರೆ, ಎದ್ದೇಳು ಹೇಳು ಮಾತಾಡು ಅಂತ. ಅಯ್ಯೋ ನನ್ ಕೈಲಿ ಆಗ್ತಾ ಇಲ್ಲ ರೀ ಅಂತ ನಾನು ಹೇಳ್ತಾ ಇದ್ದೆ. ಆಮೇಲೆ ರಾಧೆ ಆಮೇಲೆ ಅದ್ರ ಹೆಂಗೋ ವಿಲ್ ಪವರ್ ಸ್ಟ್ರಾಂಗ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಫಸ್ಟ್ ಆಫ್ ಆಲ್ ನಾವು ಟ್ರೈ ಮಾಡ್ತಾ ಇದ್ವಿ ಹಿಂಗೆ. ಸೊ ನೀರಲ್ಲಿ ಬೀಳ್ಸಿ ಅದೇ ಲೈಫ್ ಜಾಕೆಟ್ ಅಲ್ಲಿ ಹಾಕ್ಬಿಟ್ಟು ನೀರಲ್ಲಿ ಬಿಡ್ತಾ ಆ ಟಿಪ್ ಹಾಕ್ತಿವಿ. ಓಕೆ ನಾನು ನೋಡಿ ಅದು ಹೆಂಗ್ ಆಗ್ತಾ ಇಲ್ಲ ಅಲ್ಲಿ ಅಂತ. ಅದು ಕಾರ್ನರ್ ಮೆಟ್ಲಿ ಇಲ್ಲಿ ಹಾಕಿರ್ತಾರ, ಅದು ಬಿಟ್ಟು ಹೋಗ್ತಲ್ಲ, ದಾರ ಬಿಟ್ಬಿಟ್ಟು ಆ ಕಡೆಗೆ ಹಿಡ್ಕೊಂಡ್ ಕೂತ್ಕೊಂಡಿದ್ಲ. ಅಟ್ಲೀಸ್ಟ್ ಅದಾರ ಹಿಡ್ಕೊಂಡ್ ಕೂತ್ಕೊಳ್ಳಿ, ಸ್ವಲ್ಪ ಧೈರ್ಯ ಬರಲಿ ಮನ್ಸಿಗೆ ಅಂತ ಬಿಟ್ವಿ. ಆದ್ಮೇಲೆ ಅವರಲ್ಲಿ ಇನ್ಸ್ಟ್ರಕ್ಷನ್ ಎಲ್ಲ ಕೊಡ್ತಾ ಇದ್ಲ, ಹೆಂಗ್ ಯೂಸ್ ಮಾಡ್ಬೇಕು ಹೆಂಗೆ ಅಂತ. ಆಮೇಲೆ
ಅವರು ಹೇಳ್ಕೊಟ್ರಲ್ವಾ, ನೀರ್ ಒಳಗಡೆ ಹೋದಾಗ ಅಲ್ಲಿ ಮಾತಾಡಕ್ ಆಗಲ್ಲ, ಸೊ ಹೆಂಗೆ ಏನು ಆಕ್ಷನ್ ಮಾಡಿದ್ರೆ ಏನೇನು ಯಾಕಂದ್ರೆ ನೋ First time. ಫಸ್ಟ್ ಟೈಮ್ This little maid actually he said no. Okay. In the main self-contained underwater breathing apartment. Any idea? Okay. Self-contained and this is our Somalia. ವಾಟರ್ ಅಲ್ಲಿ ನಾವು ಮಾತಾಡಕ್ ಆಗಲ್ಲ. ಸೊ ಅದಕ್ಕೋಸ್ಕರ ಅಲ್ಲೊಂದು ಅದ್ರೊಳಗೆ ಆಕ್ಷನ್ ಇರುತ್ತೆ. ಹಿಂಗಿಂಗಿದ್ರೆ ನಾಟ್ ಓಕೆ, ಹಿಂಗ್ ಅಂತಂದ್ರೆ ನನ್ ಕೈಲಿ ಆಗ್ತಾ ಇಲ್ಲ ಕರ್ಕೊಂಡ್ ಹೋಗಿ ಅಂತ. ಮತ್ತೆ ಹಿಂಗಂದ್ರೆ ಸೂಪರ್ ಆಗಿದೀವಿ, ಏನು ಟೆನ್ಷನ್ ಏನಿಲ್ಲ ಅಂತ. ಹಿಂಗಂದ್ರೆ ಮೇಲೋಗಿ ಕರ್ಕೊಂಡ್ ಹೋಗಿ ಸಾಕು. ಕೆಳಗಡೆ ಅಂದ್ರೆ ಡೀಪ್ ಆಗಿ ಏನು ಕರ್ಕೊಂಡು ಹೋಗಿ, ಫುಲ್ ಕೆಳಗಡೆ ಕರ್ಕೊಂಡು ಹೋಗಿ ಅಂತ. ಇದು percentage of nitrogen and 21% of oxygen. It's a combust air. So this tank is the pure air. So while taking the tank, we need to smell it. So is it a bad air? It smells something. Don't take for the dive. That's the thing. Thank you. ಸಿಗ್ನಲ್ ಅದು. ಇವ್ರು ಎಲ್ಲರಿಗೂ ಹೇಳ್ತಾ ಇದ್ರಲ್ಲ, ಈಗ ಇವಳನ್ನ ಕರ್ಕೊಂಡೋದ್ರೆ ಇವಳು ಮೇಲೆ ಅಂತಾಳೆ, ಇವಳನ್ನ ಡೌನ್ ಕರ್ಕೊಂಡೋಗ್ರಿ, ಕರ್ಕೊಂಡ್ ಬರ್ಬೇಡ್ರಿ, ಅವಳು ಹೇಳ್ತಾಳೆ ಅಷ್ಟೇ ಅಂತ ಹೇಳಿದ್ರು. ಅವ್ರು ಸೇಮ್ ಹಂಗೇನೆ ಮಾಡಿದ್ರು. ನಂಗೆ ಆಗ್ತಿಲ್ಲ ಮೇಲ್ ಹೋಗಿ ಅಂತಂದ್ರೆ, ಇಲ್ಲ ನಿಮ್ ಅಷ್ಟೇ ಹೇಳಿದ್ರೆ ಅವ್ರ ನೆನ್ಪರ್ ಇಟ್ಕೊಂಡು ಕೆಳಗ್ ಹೋಗೋಣ, ಅಲ್ಲೆಲ್ಲ ಸೂಪರ್ ಆಗಿದೆ ನೋಡಿ ಅಂತ ಹೇಳ್ಕೊಂಡು ನನ್ಗಂತೂ ಸಕ್ಕತ್ ಖುಷಿ ಆಯ್ತು. ಅದು ಆಕ್ಚುಲಿ ಏನಂದ್ರೆ ಎಷ್ಟೇ ಭಯ ಇದ್ರು ಏನು ಟೆನ್ಷನ್ ತಗೊಂಡ್ಬಿಟ್ಟು ಆರಾಮ್ಸ್ ಹೋಗ್ಬಿಟ್ಟು ಮಾಡ್ಕೊಂಬ, ಅದು ಲೈಫ್ ಅಲ್ಲಿ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇರೋದಲ್ಲ ಅನ್ನೋದೇ ಲೈಫ್ ಅಲ್ಲಿ. ಅದು ಇಷ್ಟು ಬೇಗ ಈಡೇರುತ್ತೆ ಅಂತ ನಾನಂತೂ ಅನ್ಕೊಂಡಿರ್ಲಿಲ್ಲ. ಆದ್ರೆ ನಂದು ಬೇಜಾರ್ಲೆ ಆಗಿತ್ತು ಬಿಡ್ರೆ, ನಂದೊಂದು 8-10 years ಆಗಿತ್ತು ಅದು ಡ್ರೀಮು. ಇವಾಗ ಫುಲ್ಫಿಲ್ ಆಯ್ತು ಆಫ್ಟರ್ 10 years. ನೀನ್ ಬಂದ್ಮೇಲೆ ಫುಲ್ಫಿಲ್ ಆಯ್ತು. ಹೇಳಕ್ಕೆ ಅಂತ ಸ್ವಲ್ಪ ಪ್ರಾಕ್ಟೀಸ್ ಆಗ್ಲಿ ಅಂತ ಅಲ್ಲಿ ಏಣಿ ಹಾಕ್ಬಿಟ್ಟು ಬಿಡ್ತಾರ, ಲೈಫ್ ಜಾಕೆಟ್ ಹಾಕ್ಬಿಟ್ಟು. ನಾನು ಮೆಟ್ಲನ್ನೇ ಹಿಡ್ಕೊಂಡಿದೀನಿ, ಮತ್ತೆ ಆ ದಾರನೇ ಹಿಡ್ಕೊಂಡಿದೀನಿ. ಇವ್ರು ಆರಾಮಾಗಿ ಬಾ ಇಲ್ಲಿವರೆಗೂ ಬಾ ಆಟ ಆಡೋಣ ಅಂತ ಹೇಳ್ತವ್ರೆ. ನಂಗೆ ನಿಜ ಆಗ್ತಾ ಇಲ್ಲ. ಲ್ಯಾಟ್ರ್ ಬೇರೆ ಬರ್ತಾ ಇದೆ, ನಿಂಗೋಸ್ಕರ ಲ್ಯಾಟ್ರ್ ಬೇರೆ ಬರ್ತಾ ಇದೆ. ಇಲ್ಲಿ ನೋಡಿ, ಇವ್ರು ಫೋಟೋ ಹೊಡಿಯಕ್ಕೆ ನಿಂತಿರೋದು ಫೋಟೋಗ್ರಾಫರ್. ಫಾರಿನರ್ಸ್ ಎಲ್ಲ ಹೋಗ್ತಾ ಇದಾರೆ, ನಮ್ಗೆ ಭಯ ಆಗ್ತಾ ಇದೆ ನೋಡಿ. ನನ್ಗೆ ಒಂದ್ ಸ್ವಲ್ಪ ಭಯ ಜಾಸ್ತಿನೇ ನೀರಲ್ಲಿ. ನೀರಲ್ಲಿ ಆಟ ಆಡೇ ಇಲ್ಲ ನಾನು ಯಾವತ್ತೂನು, ಎಲ್ಲೂ ಆತರ ಆಡಿಲ್ಲ. ಇಲ್ಲಿ ಸಡನ್ ಇಷ್ಟು ದೊಡ್ಡ ಸಮುದ್ರ, ಅಟ್ಲೀಸ್ಟ್ ಒಂದ್ ಸ್ವಲ್ಪ ಭೂಮಿನಾದ್ರು ಇದ್ರೆ ಹಂಗೆ ಹಿಂಗ್ ಮಾಡ್ಕೊಂಡ್ ನಡ್ಕೊಂಡ್ ಹೋಗ್ಬಿಡ್ಬೋದು. ನಡಿಯಕ್ಕೆ ಭೂಮಿನೇ ಸಿಗ್ತಾ ಇಲ್ಲ, ಅಷ್ಟ ಆಳದಲ್ಲಿದೆ, ಏನ್ ಮಾಡೋದು ಅಂತ. ಆದ್ರೂ ನಂಗೆ ಆಡ್ಬೇಕು ಅಂತ ಆಸೆ. ಅವಾಗ ಏನ್ ಮಾಡ್ದೆ ಇದ್ರೆ ದಾರನಾದ್ರೂ ಹಿಡ್ಕೊಂಡು ಸ್ವಲ್ಪ ಹೊತ್ತಾದ್ರೂ ನೀರಲ್ಲಿ ಇರೋಣ. ಮತ್ತ ಅಲ್ಲೋದಾಗ ಮೇನ್ ಒಳಗ್ ಹೋಗ್ಬೇಕಾದ್ರೆ ಭಯ ಪಟ್ಬಿಟ್ರೆ ಏನ್ ಮಾಡೋದು, ಆ ಎಕ್ಸ್ಪೀರಿಯನ್ಸ್ ನ ಮಿಸ್ ಮಾಡ್ಕೊಂಡ್ಬಿಡ್ತೀನಲ್ಲ. ಸ್ವಲ್ಪ ಪ್ರಾಕ್ಟೀಸ್ ಮಾಡೋಣ ಅಂತ. ಇವ್ರಂಗು ಏನ್ ಎದ್ರು ಬೇಡ, ಕೈ ಕೊಡು ಅಂತೆಲ್ಲ ಇಟ್ಕೊಂಡು ಅದೇಂಗೋ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡೆ. ಆಮೇಲೆ ಇವ್ರನ್ನ ಎಲ್ಲ ಫುಲ್ ಸೂಟ್ ಎಲ್ಲ ಹಾಕ್ಬಿಟ್ಟು, ಸೂಟ್ ಹಾಕೋದ ವಿಡಿಯೋ ಹಾಕ್ತೇವೆ. ಸೂಟ್ ಹಾಕ್ಬಿಟ್ಟು ದಬಾಕ್ಸ್ಬಿಟ್ರಿ ನಮಗೆ ಅಲ್ಲಿಂದ ಹಿಂದೆ ನಮ್ ಫ್ರೆಂಡ್ ಇಂದ ದಬಾಕ್ಸ್ಬಿಟ್ರಿ ಒಳಗಡೆಗೆ. ಆ ದಬಾಕೆಲ್ಲ ನೋಡ್ಬಿಟ್ಟು ಇವ್ರು ಎದ್ಕೊಂಡ್ಬಿಟ್ರು ಫುಲ್. ನಾವಿಬ್ರು ಒಟ್ಟಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಅವ್ರಿಗೆ ಹೇಳಿದ್ವಿ. ನೋಡಿದ್ರೆ ಇವ್ರನ್ನ ಫಸ್ಟ್ ಬೀಳಿಸ್ಬಿಟ್ರ. ಇವ್ರು ಆರಾಮಾಗಿ ಹಿಂಗೆ ಉಲ್ಟಾಯಿಂದ ಸೀದಾ ಹಿಂಗ್ ಮಾಡ್ಕೊಂಡು ಆರಾಮಾಗಿ ಪ್ರಾಕ್ಟೀಸ್ ಒಂದ್ 2 ನಿಮಿಷ ಪ್ರಾಕ್ಟೀಸ್ ಮಾಡಿ ಹೋಗಿ ಬಿಟ್ರು. ಅಲ್ಲಿ ಆಕ್ಚುಲಿ 20 minutes ಕೊಡ್ತಾರೆ ಅಲ್ಲಿ ಮಾಡಕ್ಕೆ. ನೀವು ಮೇಲ್ಗಡೆ ನೀವು ಎಷ್ಟು ಟೈಮ್ ಕನ್ಸ್ಯೂಮ್ ಮಾಡ್ತೀರೋ ಅಷ್ಟು ಟೈಮ್ ಇದು ಕೆಳಗಡೆ ನೀವು ಯೂಸ್ ಮಾಡಕ್ಕಾಗಲ್ಲ. ಸೊ ಅದಕ್ಕೆ ನಮ್ ಮೈಂಡ್ ಸೆಟ್ ಇತ್ತು, ಫಸ್ಟ್ ಆಫ್ ಆಲ್ ಮೇಲ್ಗಡೆನೆ ಕ್ಲಿಯರ್ ಮಾಡ್ಕೊಂಡು ಅಂಡರ್ ವಾಟರ್ ಅಲ್ಲಿ ಹೋಗ್ಬಿಟ್ಟು ಫುಲ್ ಕ್ಲಿಯರ್ ಮಾಡೋಣ ಅಂತ. ಆಲ್ಮೋಸ್ಟ್ ನಾನು 30 minutes ಅಂಡರ್ ವಾಟರ್ ಅಲ್ಲಿ ಇದೆ. 20 minutes ಅಂತ ಅಟ್ಲೀಸ್ಟ್ ಅರೌಂಡ್ 30 minutes ಆಯ್ತು ನಮ್ಗೆ. ಇವಾಗ ನಾವು ನೀವೊಳಗಡೆ ಜಂಪ್ ಮಾಡ್ಬಿಟ್ಟು ಸ್ವಿಮ್ ಮಾಡಿ ಹೋಗ್ತೀವಿ. ನೋಡೋಣ ಏನಾಗತ್ತೆ ಅಂದ್ರೆ ನೆಕ್ಸ್ಟ್ ನಮ್ದು ಚಾನ್ಸ್ ಸಿಗತ್ತೆ ಇದು ಮಾಡಕ್ಕೆ. ನಾವು ಹೋಗ್ತೀವಿ ಅಲ್ವಾ? ನಾನು ಅಲ್ಲ, ನೀವು ಬನ್ನಿ. ಮಾಡ್ತೀನಿ, ಹೋಗೋ.
ಓಕೆ ಹೋಗು ನೀವು ಈ ಕಡೆ ಬನ್ನಿ. ಅವ್ರ ಜೊತೆಗೆ ಕಳ್ಸಿ. ಮೂಗಲ್ಲಿ ಅವಾಗ ಇದು ಮಾಡ್ತಾರೆ. ಗಾಡಿ ಮೇಲೆ ನೋಡ್ಬಿಟ್ಟು ಇದನ್ನ ತಳ್ಬೇಕು. ಹೋಗಲ್ಲ ಅವ್ರು ಹೇಳ್ತಾರ ತೆಗಿಯ ಬಾಯ್ ತೆಗಿ ಬಾಯ್ ತೆಗಿ ಮಾಡು ಅಲ್ಲೆಲ್ಲ ಸುಟಿ ಒಳಗಡೆ ಆಗಲ್ಲ ಆ ಮಾಡ ಎಲ್ಲ ಸುಟಿ बोलो ಹೇಳಿ ಕೂತ್ಕೊಳ್ಳಿ. पहले जैसा मत करो बोलो करना यार ತೊಂದರೆ ಇಲ್ಲ ಫುಲ್ ಒಳಗಡೆ ಹಾಕೋಬೇಕು. उसी तरह पहले कर ಬನ್ನಿ ತುಟಿ ಎಲ್ಲ ಕ್ಲೋಸ್ ಇರ್ಬೇಕು. ಆತರ ಹಂಗೆ ಇರ್ಬೇಕು. ಬನ್ನಿ ನೋಡಿ ರೈಟ್ ಹ್ಯಾಂಡ್ वेट ಆಗಲ್ಲ ಲೆಫ್ಟ್ ಹ್ಯಾಂಡ್ ತಲೆ ನೋಡಿ ಹಿಂಗ್ ಜರ್ಕೋ ಕೈ 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 ಟಚ್ ಆಗೋಯ್ತು. ಕೈ ತಲೆ ಕೈ ಟಚ್ ಆಗುತ್ತೆ. ಇನ್ನೊಂದ್ ಸ್ವಲ್ಪ ಜರ್ಕೋ ಹಂಗ ಬೇಡ ಅಲ್ಲ ಇದು ರೈಟ್ ಹ್ಯಾಂಡ್ ಎಲ್ಲ ಇಟ್ಕೊಳ್ಳಿ. ಹಲೋ ರೈಟ್ ಹ್ಯಾಂಡ್ ಇದನ್ನ ಇಲ್ಲಲ್ಲಿ ಕಚ್ಕೊಳ್ಬೇಕು ನೀವು. ಹಂಗಲ್ಲ ರೀ ಸ್ವಲ್ಪ ನೀರು ಹೋದ್ರೆ ಮಾತ್ರ ಇಲ್ಲೆಲ್ಲ ಕಟ್ಕೊಂಡ್ರಿ ಅಲ್ಲೆಲ್ಲ ಕಡಿರೋದು ಎರಡೆಲ್ಲ ಆಗಲಿಲ್ಲ ಮೇಡಮ್ ಅಲ್ಲಿ ಹಿಡಿಬೇಡಿ ಕೈ ಇಲ್ಲೇ ಹಿಡ್ಕೊಳ್ಳಿ. ಕೈ ಆ ಕಡೆ ತಗೊಂಡು ಹೋಗಿರಿ ಒಂದೇ ತಗೊಂಡು ಸೈಡ್ ಬರ್ಲಿ ಅವ್ಳು ಗಾಬರಿ ಬೀಳ್ತಾರೆ. ಅವ್ಳು ಗಾಬರಿ ಇದೆ. ಅದೇ ಹೋಯ್ತಾ ಇರೋದು ಬ್ಯಾಚು. ಅದೇ ಬ್ಯಾಚ್ 4 ಜನ ಹೋಗ್ತಾ ಇರೋದು. ಬಾರಮ್ಮ ಒಂದು ಸೆಕೆಂಡ್ ಅಲ್ಲೇ ನಿಮ್ಗೆ ಪಟ್ನೆ ಹಿಡಿಬಿಡ್ತಾರೆ. ಹಾಕೊಳ್ಳಿ ಇವ್ರು ಆದ್ಮೇಲೆ ಇವ್ರನ್ನ ದಬಾಕಿದ್ ನೋಡಿ ನಾನ್ ಫುಲ್ ನರ್ವಸ್ ಆಗೋದೆ. ಹಂಗ ಉಲ್ಟಾ ಹಿಂಗ್ ಬಿದ್ದವಾಗ ನಾನೇನಾದ್ರೂ ಅದ್ ಬಾಯಿಗೆ ಉಸಿರಾಡಕ್ ಹಾಕಿರೋ ಅದನ್ನ ಬಿಟ್ಬಿಟ್ರೆ ಮತ್ತೆ ನೀರ್ ಕುಡ್ದ್ಬಿಟ್ರೆ ನನಗೆ ಏನಾದ್ರು ಆಗ್ಬಿಟ್ರೆ ಅದನ್ನೇ ಭಯ ಪಟ್ಕೊಂಡಿದ್ದೆ. ಇವ್ರು ಇಳಿದ್ಮೇಲೆ ಅಂತೂ ನನಗ್ ಫುಲ್ ಭಯ ಆಗ್ತಾ ಇತ್ತು. ಆಮೇಲೆ ಅವ್ರು ಎಷ್ಟು ಟ್ರೈ ಮಾಡಿದ್ರು ನನಗೆ ಹಿಂಗ್ ಹಿಡ್ಕೊಳ್ಳಿ ಒಂದ್ ಕೈ ಭಯ ಹಿಡ್ಕೊಂಡು ಹಿಂಗ್ ಎತ್ತಿದೆ. ಅದು ಕಣ್ ಮುಚ್ತಿದ್ದೆ ಆಮೇಲೆ ಮತ್ತೆ ಭಯ ಆಗುದು. ಎಷ್ಟು 3-4 ಸತಿ ಟ್ರೈ ಮಾಡಿದ್ರು ನಾನ್ ಬೀಳ್ಲಿಲ್ಲ. ನನ್ ಕೈಲಿ ಆಗಲ್ಲ. ಸುಮ್ಮನೆ ತುಟಿ ಕವರ್ ಮಾಡಿ ಇಟ್ಕೊಳ್ಬೇಕು ನೀವು. ಅದ್ ಬಿಡ್ಬಾರ್ದು ನೀರೊಳಗೆ. ಗಾಬರಿ ಆಗ್ಬೇಡಿ ಆರಾಮಾಗಿರಿ ಅಂತ ಹೇಳ್ದೆ. ಆಮೇಲಿಂದ ನನ್ನ ಹಿಂದೆ ಇಳಿಸಿ ಅಂತ ಹೇಳ್ದೆ. ಆಮೇಲೆ ಅವರು ಅದು ಬೇರೆ ಎಷ್ಟು ವೆಯ್ಟ್ ಇರುತ್ತೆ ಅದು ಇಟ್ಕೊಂಡು ನಡೆಯೋದೇ ಕಷ್ಟ. 15 kgs ಇರತ್ತೆ ವೆಯ್ಟ್. 15 kgs ಇರತ್ತೆ ವೆಯ್ಟ್. ಆಕ್ಚುಲಿ ಹಿಂದೆಗಡೆಯಿಂದ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡೋದ್ ಬದಲು ಅಲ್ಲಿ ದಬಾಕ್ಬಿಟ್ಟು ಎಕ್ಸ್ಪೀರಿಯನ್ಸ್ ಚೆನ್ನಾಗಿರತ್ತೆ. ಆಕ್ಚುಲಿ ಅದೊಂದು ಬೇರೆ ತರ ಎಕ್ಸ್ಪೀರಿಯನ್ಸ್ ಆಗಿರತ್ತೆ ನಿಮಗೆ.
ನಾನಾದ್ರೂನು ಮೆಟ್ಲಿಂದ ಇಳ್ಕೊಂಡೆ ನಿಧಾನಕ್ಕೆ ಹೋದೆ. ಅಲ್ಲಿ ಇಳಿದ್ಬಿಟ್ಟು ನಾನು ಅಕ್ಕಪಕ್ಕ ನೋಡ್ತಾ ಇದೀನಿ ಯಾರಾದ್ರೂ ಇದಾರ ನನ್ನನ್ನ ಇಳ್ಕೊಳಕ್ಕೆ, ಇಲ್ಲಾಂದ್ರೆ ಹಂಗೆ ಮುಳುಗೋಗ್ಬಿಡ್ತೀನ ಅಂತ. ಅವ್ರಂಗು ಬಿಡಿ ಅಲ್ಲಿ ಇದಾರೆ ಇಳ್ಕೊಂತಾರೆ, ನೀವೇನು ಹೆದರ್ಕೋಬೇಡಿ, ನಿಮ್ ಸೇಫ್ಟಿ ಎಲ್ಲ ನಾವ್ ನೋಡ್ಕೊಳ್ತೀವಿ ಅಂತ ಹೇಳ್ತವ್ರೆ. 4 ಸ್ಟೆಪ್ ಇದೆ, ನಿಧಾನಕ್ಕೆ ಇಳಿಬೇಕು. ನಿಧಾನಕ್ಕೆ ಇಲ್ಲಿರು. ಗಾಳಿ ತುಂಬಿದೀನಿ, ಒಂದೇ ಸೆಕೆಂಡ್ ಅಲ್ಲೇ ಮೇಲೆ ಬರ್ತೀರ. ಕೂತ್ಕೊಳ್ಳಿ, ಕೂತ್ಕೊಳ್ಬೇಕು, ನೀರಲ್ಲಿ ಕೂತ್ಕೊಳ್ಬೇಕು. ಮೇಲ್ಗಡೆ ಕೂತ್ಕೊಳ್ಳಿ, ನೀರಲ್ಲಿ ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಇದು ಬಿಡಿ, ಕೂತ್ಕೊಳ್ಳಿ, ನೀರಲ್ಲಿ ಕೂತ್ಕೊಳ್ಬೇಕು. ಹೀಗೆ ಕೂತ್ಕೊಳ್ಳಿ, ಬಿಡಿ, ಬೋಟ್ ಬಿಡಿ, ಬಿಡಿ, ಹಿಂದೆ ಇದಾರಮ್ಮ, ಬಿಡು. ಬಿಡಿ, ಬಿಡಿ, ಅವ್ರು ಇದ್ದಾರೆ, ಹಿಡ್ಕೊಳ್ತಾರೆ ನಿಮ್ಗೆ. ಬಿಡಿ, ಬೋಟ್ ಬಿಡಿ. ನನಗ್ ನನ್ ಮೇಲೆ ಭಯ, ನಾನೇನಾದ್ರೂ ಮಿಸ್ಟೇಕ್ ಮಾಡ್ಬಿಡ್ತೀನ ಅನ್ನೋದೊಂದ್ ಭಯ. ಆಮೇಲೆ ಒಬ್ರು ಡೈವರ್ಸ್ ಅಲ್ಲ, ಡೈವರ್ಸ್ ಅವರು ಸಿಕ್ಕಿದ್ರ. ಅವರು ಇಷ್ಟೊಂದು 10 ನಿಮಿಷನೇ ನಾನ್ ಪ್ರಾಕ್ಟೀಸ್ ಮಾಡಿದೀನಿ ಮೇಲೆ. ನನ್ಗೆ ಫುಲ್ ಕಿವಿ ಎಲ್ಲ ಬ್ಲಾಕ್ ಆಗ್ತಾ ಇದ್ದೆ. ಹಿಂಗ್ ಕೆಳಗಡೆ ನೋಡ್ರೆ ಅಷ್ಟು ಚೆನ್ನಾಗಿದೆ, ಒಂದು ಬೇರೆನೇ ಪ್ರಪಂಚ ಕಾಣ್ತಾ ಇದೆ. ಹಿಂಗ್ ಮೇಲ್ ಇರ್ತಂದ್ರೆ ಭಯ ಆಗ್ತೀವಿ, ಅಯ್ಯೋ ನನ್ ಕೈಲಿ ಆಗ್ತಿಲ್ಲ ಅನ್ನೋದೊಂದ್ ಭಯ. ಕೆಳಗ್ ನೋಡಿದ್ರೆ ಅಯ್ಯೋ ಅಲ್ಲಿ ಇರ್ಬೇಕು, ಅಲ್ಲಿ ಹೋಗ್ಬೇಕು ಅನ್ನೋ ಆಸೆ ಬರ್ತಾ ಇದ್ಯಾ. ಆಮೇಲೆ ನಾನು ಎದೇಳೋದು ಮುಳುಗೋದು ಅದು. ಆಮೇಲೆ ಕಿವಿ ಕೆಳಗಡೆ ಹೋಗ್ತಾ ಹೋಗ್ತಾ ಫುಲ್ ಬ್ಲಾಕ್ ಆಗ್ಬಿಡುತ್ತೆ, ಕಿವಿ ನೋವು ಬರುತ್ತೆ. ಪ್ರೆಷರ್ ಇಂದ ಕಿವಿ ನೋವು ಬರೋದು ಅಷ್ಟೇ. ಆಮೇಲೆ ಅದನ್ನ ಹಿಂಗೆ ಮೂಗಿಟ್ಕೊಂಡು ಕಿವಿಯಲ್ಲಿ ಸ್ವಲ್ಪ ಹಿಂಗೆ ಉಸಿರಾಡುವಾಗ ಅದು ಬ್ಲಾಕ್ ಓಪನ್ ಹೊರಗಡೆ ತೆಗ್ದಾಗ ಬ್ಲಾಕ್ ಓಪನ್ ಆಗುತ್ತೆ. ಅದನ್ನ ಮಾಡಕ್ಕೆ ಬರ್ತಾ ಇಲ್ಲ ನನಗೆ. ಒಂಚೂರ್ ಕೆಳಗಡೆ ಹಾಕ್ತೀನಿ, ಮತ್ತೆ ಮೇಲ್ ಕರ್ಕೊಂಡೋಗಿ ಆಗ್ತಾ ಇಲ್ಲ ಅಂತ. ಅವರು ತುಂಬಾ ತುಂಬಾ ಪೇಶನ್ಸ್ ಇಂದ ನನಗೆ 3-4 ಟೈಮ್ಸ್ ಹೇಳ್ಕೊಟ್ಟು ನನ್ ಮೇಲೆ ಮತ್ತೆ ಆಮೇಲೆ ಫೈನಲಿ ನಾನು ಇಲ್ಲ ಆಗಿದ್ದಾಗ್ಲಿ ದೇವ್ರೆ ನನ್ಗೆ ಇದು ಕಂಪ್ಲೀಟ್ ಮಾಡೋ ತರ ಮಾಡಪ್ಪ ಅಂತ ದೇವ್ರನ್ನ ಬೇಡ್ಕೊಂಡು ಎಂಟ್ರಿ ಆದ್ಲು ಹೊರಗಡೆ ಶಿವನ್ ಅಂತ ಎಂಟ್ರಿ ಆದ್ಲು. ನನಗಂತೂ ಫುಲ್ ಮಾಡ್ತೈತ್, ನಾನ್ ಯಾರು ನನ್ ಗಂಡ ಎಲ್ಲವ್ರೆ, ನಮ್ಮ ಅಪ್ಪ ಎಲ್ಲವ್ರೆ, ಏನ್ ಮಾಡ್ತಿದ್ವಿ ಏನು ಕಂಪ್ಲೀಟ್ ನೆನಪಿಲ್ಲ ನನಗೆ. ಅದ್ ನೋಡಿ ಆ ಫಿಶಸ್ ನಾನು ಹಿಡಿಯಕ್ಕೆ ಹೋಗ್ತೇವೆ, ಅದ್ ನೋಡಿದ್ರೆ ನಾನು ಆತರ ಆಟ ಆಡ್ಬೇಕು ಅಂತ ಮೀನ್ಗಳನ್ನೆಲ್ಲ ಹಿಡಿಯಕ್ ಹೋಗ್ತಾ ಇದೀನಿ. ಸೊ ನನ್ಗಂತ ಸಖತ್, ನನ್ಗೆ ಒಂದು ಬೇರೆ ಪ್ರಪಂಚನೇ ನಿಜ. ಆ ಮೀನುಗಳ ಪ್ರಪಂಚ ತುಂಬಾ ಚೆನ್ನಾಗಿದೆ. ಅದ್ ನೋಡ್ತಾ ಇದ್ರೆ ನನಗ್ ಮೇಲ್ ಬರಕ್ ಮನ್ಸೇ ಆಗ್ತಿಲ್ಲ. ನನಗೆ ಮುಳುಗುದ್ರ ಆಗಲ್ಲ, ನನ್ಗೆ ಸ್ವಿಮ್ಮಿಂಗ್ ಬರಲ್ಲ, ನನ್ ಭಯ ಏನು ನನಗ್ ಗೊತ್ತಾಗ್ಲಿಲ್ಲ. ಅಷ್ಟು ಖುಷಿಯಾಗಿದ್ದೆ ನಾನು, ಅಷ್ಟು ಖುಷಿಯಾಗಿ. ಮಸ್ತಾಗಿತ್ತು ಹೊರಗಡೆ. ಇವ್ರು ಬೇರೆ ಚಾಲೆಂಜ್ ಮಾಡಿದ್ರು. ಅಲ್ಲಿ ಒಂದ್ ಹುಡ್ಗಿ ಒಂದ್ ಕಪ್ಪೆ ಸೊಪ್ಪು ತಗೋ ಬಂದಿದ್ಲು. ನೋಡ್ತೀನಿ ನೀನು ಹೋಗ್ತೀಯ ಇಲ್ಲ ಈಗ ವಾಪಸ್ ಬರ್ತೀಯ ಅಂತ. ನೋಡ್ತೀನಿ ನೀನು ತಗೋ ಬರ್ತೀಯ ಅಂತ. ನಮ್ಮ ಮನೆಯವ್ರು ಹೇಳಿದ್ರಲ್ಲ, ನಾನ್ ತಗೊಂಡೇ ಹೋಗ್ಬೇಕು ಅಂತ ಆ ಮೈಂಡ್ ಅಲ್ಲಿ ಇಟ್ಕೊಂಡು ಕಪ್ಪೆ ಚುಪ್ಪನು ಎತ್ಕೊಂಡ್ ಕೊಟ್ಟೆ ಅವ್ರಿಗೆ. ಮತ್ತೆ ತಂದಿಲ್ಲ, ಆದ್ರೆ ಕಪ್ಪೆ ಚುಪ್ಪು ತಂದಿದೆ. ಹ್ಯಾಪಿ ಆಯ್ತಾರ ಅದೇ? ಸೂಪರ್. ಥ್ಯಾಂಕ್ ಯು. ಬಾ ಹುಷಾರಾಗ್ ಬಾ. ತುಂಬಾ ಖುಷಿ ಆದ್ರು. ಆಗಿತ್ತು ಅದನ್ನ ನಾನು ಆಕ್ಚುಲಿ ನಾನು ಅದು ಅನ್ಸ್ಕೊಂಡಿಲ್ಲ. ತಿಳ್ಗ ಅಂಡರ್ ವಾಟರ್ ಅಷ್ಟು ಡೀಪ್ ಆಗಿ ಹೋಗ್ತಲ್ಲ ಅಂತಾನೆ ಅನ್ಸ್ಕೊಂಡಿಲ್ಲ. ತಿಳ್ದು ಮೇಲ್ಗಡೆ ಇದೆ ಸಾಕು ಹೋಗ್ಬಿಡ್ತೀನಿ ಮೇಲ್ಗಡೆ ಆಗ್ತಲ್ಲ ಅಂತ ಅನ್ಕೊಂತೀನಿ ಅಂತ ಅನ್ಕೊಂಡಿದ್ದೆ. ಅನ್ಕೊಂಡಿದ್ರ ಇವಳು ನೀವ್ ಕೆಳಗಡೆ ಹೋದಾಗ ಇವಳು ಬಂದ್ಬಿಟ್ಟಿರ್ತಾಳೆ, ಇವಳು ಹೋಗಿರಲ್ಲ ಅಂತ ಅನ್ಕೊಂಡಿದ್ದೆ. ಆಕ್ಚುಲಿ ನಾವ್ ಬಂದ್ಮೇಲೆ ಸ್ವಲ್ಪ ತಂದ್ರೆ ಇವಳು ಬಂದ್ಲು. ಎಕ್ಸ್ಪೀರಿಯನ್ಸ್ ನಾನು ಇವಳು ಬಂದ್ ಹತ್ತುವಾಗ ಇವಳು ಅಲ್ಲಿಂದ ಕೇಳ್ತಾಳೆ, ಪ್ರೀತಾ ಇಲ್ಲಿ ಹೆಜ್ಜೆ ಎಲ್ಲಿ ಅಂತ ಕೇಳ್ತಾ ಇದ್ಲು. ಅವಳು ಹೋಗಿದ್ದೆ ಅಲ್ಲಿ ಹಿಂದೆ ನಿಂತ ಹತ್ಕೊಂತ ಬರ್ತಾವಾಗ ಇವಳು ಶಾಪ್ ನನಗೆ ಇವಳು ಇಟ್ಕೊಡ್ತಾಳೆ ನನಗೆ. ಏನು ಕಪ್ಪೆ ಚಿಪ್ಪು ಕೈ ಹಿಂಗ್ ಕೊಡ್ತಾಳೆ, ಕಪ್ಪೆ ಚಿಪ್ ತಗೋ ಹಿಡ್ಕೋ ಅಂತ. ನಾನ್ ಶಾಕ್, ಇವಳು ಹೋಗ್ಬಿಟ್ಟು ಕಪ್ಪೆ ಚಿಪ್ಪು ಬೇರೆ ತಗೊಂಬಂದ್ಲ, ಗ್ರೇಟ್ ಸೂಪರ್ ಅಂತ ಅಂದ್ಬಿಟ್ಟು ಅಲ್ಲಿ ಒಂದ್ ಡೈಲಾಗ್ ಹೊಡೆದಿದ್ಲ. ಅಲ್ಲಿ ಏನ್ ಡೈಲಾಗ್ ಅದು? ಮುತ್ತು ಹುಡುಕ್ತಾರ ಕಡ್ಲಿಲ್ಲ ಕಪ್ಪೆ ಚುಪ್ಪಾದ್ರು ತಂದ್ಕೊಟ್ಟಿದ್ದೀನಿ. ಅದ್ ಖುಷಿ ಆಯ್ತು, ಡೈಲಾಗ್ ಸೈಕ್ ಆಗಿತ್ತು ಅದು.
ನೀವು ಎಕ್ಸ್ಪೀರಿಯನ್ಸ್ ಹೇಳಿ ನಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಅಂತೂ ಲೈಫ್ ಅಲ್ಲಿ ಅದೇ ಒಂದ್ ಟೈಮ್ ಅದ್ ಎಕ್ಸ್ಪೀರಿಯನ್ಸ್ ಮಾಡ್ಲೇಬೇಕು. ಕಷ್ಟ ಸುಖ ಫೋಟೋಗೆ ಪೋಸ್ಟ್ ಕೊಡ್ತಾ ಇಲ್ಲ ಸಾಹೇಬ್ರು, ಫುಲ್ಲು ನಾಯಿ ಮಾಡಕ್ಕೂ ಗೊತ್ತಾಗ್ತಾ ಇಲ್ಲ, ಮೀನನ್ನೇ ಹುಡುಕ್ತವ್ರೆ, ಮೀನನ್ನೇ. ನಂಗೆ ಅಲ್ಲಿ ಅಂಡರ್ ವಾಟರ್ ನನಗೆ ಫೋಟೋ ಬೇಕು, ವಿಡಿಯೋ ಮಾಡ್ಬೇಕು ಅಂತಾನೆ ಬರ್ತಾ ಇಲ್ಲ. ಆಕ್ಚುಲಿ ನನಗೆ ನಾ ಮೀನ್ ಜೊತೆ ನೋಡ್ಕೊಂಡು ನೆಮ್ಮದಿಯಾಗಿರ್ಬೇಕು. ಲೈಫ್ ಪ್ರೆಷರ್ ಗಿಜರ್ ಎಲ್ಲ ಹೋಗೇ ಬಿಡ್ತು. ಮೈಂಡ್ ಎಷ್ಟು ರಿಲ್ಯಾಕ್ಸ್ ಆಯ್ತು ಅಂದ್ರೆ ಅಲ್ಲೇ ಎದ್ಬಿಡೋಣ, ಯಾಕಪ್ಪ ಭೂಮಿ ಮೇಲೆ ಬರ್ಬೇಕನ್ಸ್ತು. ಎಲ್ಲೋದ್ರೆ ಹೇಳ್ತಾರೆ, ಯಾರು ನೆನಪಾಗಿಲ್ಲ ನನಗೆ ಅಲ್ಲಿ. ಆಕ್ಚುಲಿ ಅಲ್ಲಿ ಹೋದಾಗ ನೆನ್ಸ್ಕೊ ಸ್ವರ್ಗ, ಎಲ್ಲರೂ ಹೇಳ್ತಾರೆ ಸ್ವರ್ಗ ಮೇಲ್ಗಡೆ ಸತ್ ಮೇಲೆ ಅಂತ. ಆಕ್ಚುಲಿ ಸ್ವರ್ಗ ಭೂಮಿ ಮೇಲೆ ಎಷ್ಟೊಂದ್ ಕಡೆ ಇದೆ. ಲೈಫ್ ಅಲ್ಲಿ ಒಂದೊಂದಾಗಿ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಹೋಗ್ಬೇಕು. ಅಂಡರ್ ವಾಟರ್ ಮಾಡಿದೀನಿ, ಫಸ್ಟ್ ಒಂದ್ ಸ್ವಲ್ಪ ನೋಡ್ಸಿ ಇನ್ನು ನೋಡೋಣ ಇನ್ನೇನೇನ್ ಎಕ್ಸ್ಪೀರಿಯನ್ಸ್ ಆಗತ್ ಲೈಫ್ ಅಲ್ಲಿ ಅಂತ. ನನಗೆ ಆಮೇಲೆ ಲಾಸ್ಟ್ ಅಲ್ಲಿ ನೆನ್ಪಾಯ್ತು, ನೀನು ಮೆಜು ಜೊತೆ ಒಂದು ಫೋಟೋ ತೆಗ್ಸ್ಕೋಬೇಕು ಅಂಡರ್ ವಾಟರ್ ಅಲ್ಲಿ ಅಂತ ಹೇಳ್ಬಿಟ್ಟು. ಆವಾಗ ಇವ್ನ ಉಡ್ಕೊಂಡ್ ಮೇಲೆ ಬಂದೆ. ನಾವು ಬಂದಿದ್ದಾರೆ ಇಲ್ವಾ ಅಂತ ಹೇಳಿದ್ರೆ ಅವ್ರು ಇಲ್ಲ ಆಲ್ರೆಡಿ ಬಂದಿದ್ದಾರೆ ಅಂತ. ಬಂದಿದ್ದು ಒಂಥರ ಒಳ್ಳೇದಾಯ್ತು, ನಾನು ತಗೊಬಂದ್ ಆ ಮೂಮೆಂಟ್ ಅಲ್ಲಿ ಅವ್ರಿಗೆ ಖುಷಿಯಾಗಿ ಕೊಟ್ನಲ್ಲ, ಆ ಮೂಮೆಂಟ್ ಕ್ಯಾಪ್ಚರ್ ಮಾಡಕ್ ಆಯ್ತು. ಮತ್ತೆ ನೆಕ್ಸ್ಟ್ ಟೈಮ್ ಇನ್ನೊಂದ್ಸತಿ ಹೋಗೋಣ ಅಂತ ಅನ್ಕೊಂಡಿದ್ವಿ. ಅವಾಗ ಇಬ್ರು ಒಟ್ಟಿಗೆ ಹೋಗ್ಬಿಟ್ಟು ಇವಾಗ ಭಯ ಎಲ್ಲ ಹೋಯ್ತು. ಇವಾಗ ಎಲ್ಲ ಧೈರ್ಯ ಬಂದಿದೆ, ಇವಾಗ ಆರಾಮ್ಸೆ ಮಾಡ್ಬೋದು ನಾವೇ. ಅದನ್ನ ಖುಷಿಯಾಗಿ ಆರಾಮ್ಸೆ ಮಾಡ್ಬೋದು. ಹೌದ್, ನಾವ್ ನಮ್ಮ ಅಪ್ಪ ಅಮ್ಮಂಗ್ ಕೇಳೇ ಇರ್ಲಿಲ್ಲ ನಾವ್ ಈ ತರ ಹೋಗ್ತಾ ಇದೀವಿ ಅಂತ. ನಮ್ಮ ಮನೇಲಿ ಮೊದ್ಲೇ ಟ್ರಿಪ್ಗೆನೆ ಕಳಿಸ್ತಾ ಇರ್ಲಿಲ್ಲ ಚಿಕ್ಕ ವಯಸ್ಸಿಂದ. ಅದಕ್ಕೆ ನನಗ್ ರೂಢಿ ಇಲ್ಲ, ಟ್ರಾವೆಲ್ ರೂಢಿ ಇಲ್ಲ, ತಲೆ ಸುದ್ ಬರುತ್ತೆ ಟ್ರಾವೆಲ್ ಮಾಡ್ಬೇಕಾದ್ರೆ. ಅದೇನು ರೂಢಿ ಇಲ್ವಲ್ಲ, ಅದಕ್ಕೆ ನನ್ಗೆ ನೀರಲ್ಲಿ ಆಟ ಆಡೋಕ್ಕೂ ಭಯ ಇತ್ತು. ಅದಕ್ಕೆ ಇವಾಗ ಹೇಳಿದ್ರೆ ಪಕ್ಕ ಹೋಗ್ಬೇಡ ಅಂತ ಬೈತಾರೆ ಅಂತ ಹೇಳ್ಬಿಟ್ಟು ಮನೆಗ್ ಬಂದು, ಅದು ಇವತ್ತು ಮನೆಗ್ ಬಂದು ವಿಡಿಯೋ ತೋರ್ಸುವಾಗ್ಲೇ ಹೇಳಿದ್ದವ್ರಿಗೆ. ಅವ್ರು ಇಷ್ಟೆಲ್ಲ ಮಾಡಿದ್ರ ನೀವು? ಅವ್ರು ಶಾಪ್ ಕರ್ಸ್ಕೊಂಡು ನಮ್ಮ ಮಗ್ಳ ದೀಪಕ್ ಓದ್ಲ ಅಂದ್ರೆ ನಂಬ್ತಾರೆ. ಆಮೇಲೆ ವಿಡಿಯೋ ತರ್ಸೋದ್ಮೇಲೆ ಅವ್ರು ಫುಲ್ ಹಿಂಗೆ ಎಕ್ಸಾಕ್ಟ್ ಹಿಂಗೆ ನೋಡ್ತವ್ರೆ ಫುಲ್ ಆಗಿ. ಏನಪ್ಪ ನಮ್ಮ ಮಗ್ಳು ಹಿಂಗ್ ಒಳಗಡೆ ಹೋಗ್ಬಿಟ್ಟವಳ, ಏನಪ್ಪ ಏನಾರ ಹಾಕ್ಬಿಡಕ ಹಂಗೆ ಹಿಂಗೆ. ಅವ್ರ ಮಮ್ಮಿ ಬೇರೆ ಡೈಲಾಗ್ ಬರೋ ಹೊಡಿತ, ನಾನು ಬಿಡ್ತಾನೆ ಇಲ್ಲ ನಾನು ಒಳಗಡೆ ಹೋಗಕ್ಕೆ ಅಂತ. ಅದಕ್ಕೆ ಇವಳು ರಿವರ್ಸ್ ಡೈಲಾಗ್, ಅದಕ್ಕೆ ನಿಮ್ಗೆ ಕರ್ಕೊಂಡು ಹೋಗಿಲ್ಲ ನಾನು ಅಂತ ಹೇಳು. ಅದಕ್ಕೆ ನಿಮ್ಗೂ ಹೇಳಿಲ್ಲ ಫೋನಲ್ಲಿ ಏನು ಮಾಡಿಲ್ಲ ಅಂತ. ಮತ್ತೆ ಅಂತೂ ಫುಲ್ ಅವರು ಜಾಲಿ, ಅವ್ರಿಗೂ ಒಂಥರ ಏನೋ ಇವ್ರ ತರ ಮೈಂಡ್ ಸೆಟ್ ಫುಲ್ ಜಾಲಿ. ಹೌದಾ ಇನ್ನು ಚೆನ್ನಾಗ್ ಮಾಡ್ಬೇಕು, ಇನ್ನು ಹೋಗ್ಬೋದಿತ್ತು, ಸಖತ್ತಾಗಿ ಮಾಡಿದೀರಾ ಅಂತ ಅವ್ರು ಆತರ ಫೀಡ್ಬ್ಯಾಕ್ ಕೊಟ್ರು. ನಮ್ಮನೇನೆ ಒಂದ್ ಸ್ವಲ್ಪ ನೋಡಿ ಯಾವತ್ತೂ ಆತರ ನೋಡಿಲ್ವಲ್ಲ, ಅದ್ರಲ್ಲೂ ನಾನು ನೀರಲ್ಲಿ ಆಟ ಆಡಕ್ಕೆ ಬರ್ದೇ ಇರೋಳು ಅದ್ ಮಾಡಿರೋದಕ್ಕೆ ಫುಲ್ ಖುಷಿ ಆಯ್ತು. ಮತ್ತೆ ಬಂದು ಮತ್ತೆ ಸ್ವಲ್ಪ ಹೊತ್ತು ಈಜಾಡಿ ಒಂಥರ ಫುಲ್ ಹ್ಯಾಪಿ ಆಯಿತು. ಸೊ ಮುಗೀತು ಇಲ್ಲಿಗೆ. ಮತ್ತೆ ಹೊರಡ್ತಾ ಇದ್ದೀವಿ, ಮತ್ತೆ ಮುರುಡೇಶ್ವರ ಟೆಂಪಲ್ಗೆ ಹೊರಡ್ತಾ ಇದ್ದೀವಿ ಇವಾಗ. ಸೊ ಬಾಯ್ ಬಾಯ್ ಐಲ್ಯಾಂಡ್. ಸೊ ಫುಲ್ ಹ್ಯಾಪಿಯಾಗಿತ್ತು, ಸಖತ್ತಾಗಿತ್ತು ಈ ಜರ್ನಿ. ಸೊ ಯಾರಿಗೆಲ್ಲ ಇಷ್ಟ ಆಯಿತು ನಮ್ಮ ಈ ವ್ಲಾಗ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಮ್ಮ ನೆಕ್ಸ್ಟ್ ವಿಡಿಯೋನ ತಪ್ಪದೇ ನೋಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.